ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಬೆಳಗ್ಗೆ ಎದ್ದು ಏನಪ್ಪ ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ತಮ್ಮಂಗೆ ಆಲ್ರೆಡಿ ಕಾಲೇಜಿಗೆ ಬೇರೆ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ದಿಢೀರಂತ ದೋಸೆ ಮಾಡೋಣ ಅಂತ ಅದಕ್ಕೆ ಕೊಬ್ಬರಿನ ಚೆನ್ನಾಗಿ ತುರಿದು ಹಾಕ್ಕೊಂಡ್ವಿ. ನೀವು ಕೊಬ್ಬರಿ ಇಲ್ಲ ಅಂತಂದರೆ ಕಾಯಿ ಕೂಡ ಹಾಕ್ಕೋಬೋದು. ಹಾಗೆ ರವೆ, ಅದು ಯಾವುದು ಅಂತಂದರೆ ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಆ ರವೆ ಹಾಕ್ಕೋಬೇಕು. ಆಮೇಲೆ ಅವಲಕ್ಕಿನ ಸ್ವಲ್ಪ ವಾಶ್ ಮಾಡಿಬಿಟ್ಟು ಆಮೇಲೆ ಅಕ್ಕಿನೇನು ಹಾಕೋ ಅವಶ್ಯಕತೆ ಏನಿಲ್ಲ, ವಾಶ್ ಮಾಡಿ ಹಾಕಿದ್ರೆ ಸಾಕು. ಅದಕ್ಕೆ ಮೊಸರು ಇರುತ್ತೆ ಗೊತ್ತಾ, ಅದನ್ನು ಹಾಕಬೇಕು. ಸ್ವಲ್ಪ ಹುಳಿ ಬಂದಿದ್ದರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಒಂದೇ ಒಂದು ಸ್ಪೂನ್ ಅದಕ್ಕೆ ಸಕ್ಕರೆ ಹಾಕಿ, ಯಾಕೆಂದರೆ ಅದು ಕಲರ್ ಬಂದರೆ ದೋಸೆ ಚೆನ್ನಾಗಿ ಕಾಣುತ್ತೆ ಅಲ್ಲ, ಅದಕ್ಕೋಸ್ಕರ ಒಂದು ಸ್ಪೂನ್ ಸಕ್ಕರೆನ ಹಾಕಿ ಇದಿಷ್ಟನ್ನು ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ನೀರು ಸ್ವಲ್ಪ ಹಾಕ್ಕೊಂಡು ನಿಮಗೆ ಗೊತ್ತಾಗುತ್ತಲ್ಲ ಅಷ್ಟು ಸ್ವಲ್ಪ ಹಾಕ್ಕೊಂಡು ರುಬ್ಬಿ ಎಲ್ಲ ನೀಟಾಗಿ ನೈಸಾಗಿ ರುಬ್ಕೊಂಡಿರಬೇಕು. ಈ ರೀತಿ ಆಗುತ್ತೆ ನೋಡಿ. ಇದು ಒಂದು ಟ್ರಿಪ್. ನಮ್ಮಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಇದೇ ರೀತಿ ಇನ್ನೊಂದು ಟ್ರಿಪ್ ಹಾಕ್ಕೊಂಡು ನಾನು ರುಬ್ಬಿದ್ದೆ. ಇಷ್ಟು ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ಹಾಗೆ ಒಂದು ಸ್ಪೂನ್ ಆಫ್ ಅಡುಗೆ ಸೋಡಾನ ಹಾಕ್ಕೋಬೇಕು. ಸೋಡಾ ಹಾಕ್ಕೊಂಡು ಒಂದು ಸ್ವಲ್ಪ ಪಫಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಆ ದೋಸೆ ಅಷ್ಟು ಚೆನ್ನಾಗಿ ಕೂಡ ಬರುತ್ತೆ. ಏಕೆ ಅಂತಂದರೆ ನಾವು ಎಷ್ಟು ಚೆನ್ನಾಗಿ ಅದನ್ನ ಬ್ಯಾಟರ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀವೋ ಆವಾಗಲೇ ಅದು ನೀಟಾಗಿ ನಮಗೆ ಒಂದು ಬ್ಯಾಟರ್ ರೆಡಿ ಆಗೋದು ಕೂಡ. 10 ನಿಮಿಷ ಆ ಬ್ಯಾಟರ್ನ ಹಾಗೆ ಬಿಡಿ. ಆಮೇಲೆ ನೆಕ್ಸ್ಟ್ ನಿಮಗೆ ದೋಸೆ ಹಾಕೋಕ್ಕೆ ಎಷ್ಟು ಬೇಕು ಅಷ್ಟು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಹಂಚನ್ನ ಕಾದ್ಮೇಲೆ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾಕಿ. ತುಂಬ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ ಆಗಲೇ ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾ ಇದೆ ಅಂತ. ಈ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರಿಗೂ ಕೂಡ ನೀವು ದಿಢೀರಂತ ಮಾಡಿದಿರ ಅಂತಲೇ ಗೊತ್ತಾಗೋದಿಲ್ಲ. ಸೇಮ್ ಹೋಟೆಲಲ್ಲಿ ಮಾಡಿರೋ ಥರನೇ ಇರುತ್ತೆ. ನಾರ್ಮಲ್ ಅಕ್ಕಿ ಹಿಟ್ಟಲ್ಲಿ ಹೇಗೆ ಮಾಡಿರ್ತಿರೋ ದೋಸೆ ಅದೇ ಟೇಸ್ಟ್ ಕೂಡ ಬರುತ್ತೆ. ಬಟ್ ನೀವು ಕಂಡುಹಿಡಿಯೋದಕ್ಕೂ ಆಗಲ್ಲ. ಹಾಗೆ ಪಟ್ ಅಂತ ಕೂಡ ಆಗೋಗುತ್ತೆ. ಜಸ್ಟ್ ಒಂದು 20 ಮಿನಿಟ್ಸಲ್ಲಿ ಈ ದೋಸೆನ ರೆಡಿ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬೇಯಿಸಿದೆ ಅಲ್ಲ. ನೋಡಿ ಈಗ ಹೇಗೆ ಕಲರ್ ಬಂದಿರುತ್ತೆ ಗೊತ್ತಾ, ನಾವು ಸಕ್ಕರೆ ಹಾಕಿರೋದ್ರಿಂದ. ಒಂದು ನಿಮಿಷ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ಸ್ ಕೂಡ. ಇದನ್ನ ತಿಂತಿದ್ರೆ ಸೂಪರಾಗಿರುತ್ತೆ. ಹಾಗೆ ನೀವು ಟ್ರೈ ಮಾಡಿ. ನಾನು ನನ್ನ ತಮ್ಮಂಗೆ ಹಂಗೆ ಟಿಫನ್ ಕೂಡ ಮಾಡಿಕೊಟ್ಟೆ. ಇದೇ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆಗಿ ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.